ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಕೀಚಕನ ಸಂಹಾರವಾಯಿತು. ಬೆಳಗ್ಗೆದ್ದ ದ್ರೌಪದಿ ಎಲ್ಲ ಅಲ್ಲಿಯ ಯಾರು ರಕ್ಷಕರಿದ್ದಾರೆ, ಆ ಸಭಾಗೃಹ ಅದರ ರಕ್ಷಕರು ಕರೆದು, ನೋಡಿ ಗಂಧರ್ವನಿಂದ ನಿಮ್ಮ ಕೀಚಕ ಮೃತನಾಗಿದ್ದಾನೆ ನೋಡಿ. ಎಲ್ಲರೂ ಬಂದು ನೋಡ್ತಾರೆ. ಕೀಚಕನ ತಲೆ, ಕೈ, ಕಾಲು ಯಾವುದೂ ಗೊತ್ತಾಗುವುದು. ಒಂದು ಮಾಂಸದ ಮುದ್ದೆಯಾಗಿದ್ದಾನೆ ಕೀಚಕ. ಎಲ್ಲರಿಗೂ ಭಯ, ಆಶ್ಚರ್ಯ. ಗಂಧರ್ವರ ಸಾಹಸ. ದ್ರೌಪದಿ ಏನೋ ಸೈಲೇಂದ್ರಿ ಸುಮ್ಮನೆ ಗಂಧರ್ವರು ಅಂತ ಹೆದರಿಸ್ತಾ ಇದ್ದಾಳೆ ಅಂತ ತಿಳ್ಕೊಂಡಿದ್ದೆ. ಗಂಧರ್ವರಿಂದ ಇಂಥ ದೊಡ್ಡ ಆಘಾತ, ಕೀಚಕನ ಹತ್ಯೆ ಆಯಿತು ಅಂತ ಎಲ್ಲರೂ ಗಾಬರಿ. ಆ ಸೈಲೇಂದ್ರಿ ಬಂದಾಗ ಅವಳು ನೋಡಿ ಎಲ್ಲರೂ ಹೆದರಿ ಓಡಲಿಕ್ಕೆ ಆರಂಭ. ಇವಳ ಹಿಂದೆ ಭಾರಿ ದೊಡ್ಡ ಪ್ರಬಲ ಶಕ್ತಿ ಇದೆ, ಇವಳ ಸುದ್ದಿಯೇ ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಆ ಸೈಲೇಂದ್ರಿ ತನ್ನ ಸುಧಿಷ್ಠಿಯ ಅರಮನೆಗೆ ಬರ್ತಾ ಇದ್ದಾಳೆ. ಬಂದಾಗ ದಾರಿಯಲ್ಲಿ ಎಲ್ಲರೂ ಕೂಡ ಕನ್ಯೆಯರು ಕೇಳ್ತಾ ಇದ್ದಾರೆ, ಭಾರಿ ನೀನು ಆ ಕೀಚಕ ಕಾಮಾಂಧ, ಅವನ ವಿರುದ್ಧವಾಗಿ ನೀನು ಗೆದ್ದೆ ಬಿಟ್ಟು ದೃಷ್ಟಿಯ ಸೈಲೇಂದ್ರಿಯ ಮುಕ್ತಾಸಿ, ದೃಷ್ಟಿಯಾಸಿ ಪುನರಾಗತ. ನಮಗೆಲ್ಲ ಭಯ ಆಗಿತ್ತು ಕೀಚಕನಿಗೆ ಏನು ತೊಂದರೆ ಕೊಡ್ತಾನೆ ಅಂತ. ನೀನೆಲ್ಲ ಆ ಕೆಟ್ಟ ಶಕ್ತಿಯನ್ನು, ದುಷ್ಟನನ್ನು ಸತ್ತು ಹೋಗುವಂತೆ ಮಾಡಿದಿ. ಇಡೀ ರಾಜ್ಯಕ್ಕೆ ಒಳ್ಳೆಯದಾಯಿತು. ಎಲ್ಲರೂ ಕೂಡ ಅವ್ರಿಗೆ ಹೆದರ್ತಾ ಇದ್ದರು. ಯಾರ ಮೇಲೆ ಯಾವಾಗ ಅವನು ಹಲ್ಲೆ ಮಾಡ್ತಾನೆ, ಕೊಂದು ಹಾಕ್ತಾನೆ, ತನಗೆ ಯಾರ ವಿರೋಧಿಗಳು ವಿರುದ್ಧ ಮಾತಾಡಿದರೂ ಅವರ ಕತೆ ಮುಗಿಯಿತು. ಈ ರೀತಿ ಅವರ ಅಪರಾಧಿಗಳಾಗಲಿ ನಿರಪರಾಧಿಗಳಾಗಲಿ ಎಲ್ಲರ ಮೇಲೆ ಯಾವಾಗಲೂ ದುಷ್ಟತನ ತೋರಿಸುವ ಕೀಚಕನ ಹತ್ಯೆಯಾಯಿತು. ನಮ್ಮೆಲ್ಲ ದೊಡ್ಡ ಭಾಗ್ಯ ಎಂಬುದಾಗಿ ಅವಳನ್ನು ಹೊಗಳಿದಳು. ಎಲ್ಲ ಕನ್ಯೆಯರು ಅಭಿನಂದನೆ ಮಾಡಿದಳು. ಆಗ ಬೃಹನ್ನಳೆ ಅರ್ಜುನ ಬೃಹನ್ನಳೆ ಕಥಂ ಸೈಲೇಂದ್ರಿಯ ಮುಕ್ತಾಸಿ ಕಥಂ ಪಾಪಶ್ಯತೆ ಹತಃ ಇಚ್ಛಾ. ಏನಾಯಿತು ಕಥೆ? ಆ ಕೀಚಕ ಹೇಗೆ ಸತ್ತ, ನೀನು ಅವನಿಂದ ಹೇಗೆ ಬಿಡುಗಡೆ ಹೊಂದಿದ್ದಿ, ಎಲ್ಲ ಕಥೆ ಸ್ವಲ್ಪ ಹೇಳು ಅಂತ. ಸೈಲೇಂದ್ರಿಗೆ ಸಿಟ್ಟೇ ಬಂತು. ನಿನಗೆ ಯಾಕೆ ನನ್ನ ಸೈಲೇಂದ್ರಿಯ ವಿಚಾರ? ಆರಾಮವಾಗಿದೆಯಲ್ಲ, ಹಾಡು ಹೇಳ್ತಾ ಕುಣಿತಾ ಇದೆಯಲ್ಲ, ನನ್ನ ವಿಚಾರ ಯಾಕೆ ನಿನಗೆ? ಯಾತ್ತೊಂಬ ಸಸಿ ಕಲ್ಯಾಣಿ ಸದಾ ಕನ್ಯಾಪ. ಎಲ್ಲ ಹುಡುಗರಿದ್ದಾರೆ, ಅವರಿಗೆ ಪಾಠ ಹೇಳ್ತಾ ಇದ್ದಿ, ಡ್ಯಾನ್ಸ್ ಮಾಡಿಸ್ತಾ ಇದ್ದಿ, ನೀನು ಹಾಡ್ತಿ ಕುಣಿತಿ, ಯಾಕೆ ನನ್ನ ವಿಚಾರ ಯಾಕೆ? ನೀನೇ ಕೆಲಸ ಮಾಡ್ತಾ ಹೋಗು ಅಂತ ಅವನನ್ನು ಅಷ್ಟು ತಿರಸ್ಕಾರದಿಂದ ಸೈಲೇಂದ್ರಿ ಅರ್ಜುನನಿಗೆ ಉತ್ತರಿಸಿತು. ಆಗ ಅರ್ಜುನ ಹೇಳ್ತಾನೆ, ನತ್ತು ಕೇನಚಿತ್ ಅತ್ಯಂತಂ ಯಾರಿಗೂ ಯಾರ ಹೃದಯ ಗೊತ್ತಿಲ್ಲ. ನಾನೇನೋ ಹಾಡಿಸ್ತಾ ಇದ್ದೇನೆ, ಕುಣಿಸ್ತಾ ಇದ್ದಾನೆ, ಹೃದಯದ ವೇದನೆ, ನಿನಗೆ ಆ ಕಿಚ್ಚನಿಂದ ಆಗುವ ತೊಂದರೆ, ಇದರ ಬಗ್ಗೆ ನನಗೆ ಅಷ್ಟು ದುಃಖ ಆಗ್ತಾಯಿದೆ. ಆದರೆ ಅವಕಾಶ ಇರಲಿಲ್ಲ ಮಾಡಲಿಕ್ಕೆ. ಏನು ಮಾಡಲಿ? ವೇದಿತಂ ಶಕ್ಯತೆ ನೂನಂ ತೇನ. ಯಾರಿಗೂ ಎಲ್ಲ ಮತ್ತೊಬ್ಬರ ಹೃದಯ ಗೊತ್ತಾಗೋದಿಲ್ಲ. ಹೀಗಾಗಿ ನನ್ನ ಬಗ್ಗೆ ನೀನು ಹೀಗೆ ಮಾತಾಡಿದಿ. ನಿನ್ನ ಬಗ್ಗೆ ಒಳಗಿಂದೊಳಗೆ ನಾನು ತುಂಬ ಸಂಕಟ ಪಡ್ತಾ. ನೀನು ಸಂಕಟ ಮಾತ್ರ ಪಟ್ಟದ್ದು, ಆದರೆ ಕಾರ್ಯ ಮಾಡಿದ್ದು ಮತ್ತೊಬ್ಬ ಅಂತ ಹೇಳ್ತಾಳೆ. ಬರೀ ಸಂಕಟ ಮಾತ್ರ ಪಟ್ಟು, ಆದರೆ ಗಂಧರ್ವರು ಬರಬೇಕಾಯಿತು ನನ್ನ ರಕ್ಷಣೆಗೆ. ನಿಮ್ಮಿಂದ ಏನೂ ಆಗಲಿಲ್ಲ, ಬರೀ ಒಳಗಿಂದ ಒಳಗೆ ದುಃಖ ಮಾತ್ರ ಪಟ್ಟದ್ದು ಅಷ್ಟೇ. ಕೆಲವರೆಲ್ಲ ಬರೀ ಲಿಪ್ ಸಿಬ್ಬತಿ, ಬರೀ ಬಾಯಿ ಮಾತು, ಅಯ್ಯೋ ಪಾಪ ಅಂತ ಇಷ್ಟೇ. ಆದರೆ ಅದಕ್ಕೆ ಸರಿಯಾಗಿ ಆ ಕಷ್ಟವನ್ನು ಪರಿಹಾರ ಮಾಡಲು ಮುಂದೆ ಬರೋರು ಯಾರೂ ಇಲ್ಲ. ಬರೀ ಬಾಯಿ ಮಾತು, ಭಾರಿ ಉಪಚಾರ. ಆದರೆ ಭೀಮಸೇನ ಆ ಸಂದರ್ಭದಲ್ಲಿ ಎಲ್ಲರೂ ನಿಷ್ಕ್ರಿಯರಾದಾಗ ಆ ಕೀಚಕನ ಅನ್ಯಾಯದ ವಿರುದ್ಧವಾಗಿ ಮುಂದೆ ಬಂದು ಹೋರಾಟ ಮಾಡಿ ಅವನು ಸಂಹಾರ ಮಾಡುವ ಧೈರ್ಯ ಸಾಹಸ ಭೀಮಸೇನ ತೋರಿಸಿದ. ಅದನ್ನು ಸೈಲೇಂದ್ರಿ ಹೇಳ್ತಾ ಇದ್ದಾಳೆ. ಆಗ
ಈ ಸುದೇಶ್ನೆ ಅವನಿಗೆ ಭಯ, ಹೆದರಿಕೆ ಆಯಿತು. ಈ ಮಧ್ಯದಲ್ಲಿ ಉಪಕೀಚಕರು, ಕೀಚಕರ ತಮ್ಮಂದಿರು 100 ಮಂದಿ ಇದ್ದಾರೆ, 105 ಮಂದಿ ಇದ್ದಾರೆ. ಅವರಂತೂ ಕೀಚಕ ಸತ್ತರೂ ಅವನ ಉಪದ್ರವ ಹೋಗಲಿಲ್ಲ. ಕೀಚಕರ ತಮ್ಮಂದಿರು 100 ಮಂದಿ ಈ ಬ್ರಿಟಿಷರು ಸ್ವಾತಂತ್ರ್ಯದಲ್ಲಿ ಅವರ ದಾಸ್ಯದಲ್ಲಿದ್ದೆವು. ಬ್ರಿಟಿಷರು ಬಿಟ್ಟು ಹೋದರೂ ಅವರಿಗೆ ಕೊಟ್ಟ ಆ ಸಂಸ್ಕೃತಿ ಹೋಗಲೇ ಇಲ್ಲ, ಪಾಶ್ಚಾತ್ಯ ಸಂಸ್ಕೃತಿ. ಬಸ್ಸು ಹೋದರೂ ಬಸ್ಸು ಎಬ್ಬಿಸಿದ ಧೂಳು ಬೇಗ ಹೋಗುವುದಿಲ್ಲ. ಬಸ್ಸು ಹೋಗುತ್ತೆ ಮುಂದೆ, ಆ ಧೂಳು ಮತ್ತು ಉಳಿತು, ಬೇಗ ಹೋಗುವುದಿಲ್ಲ. ಬ್ರಿಟಿಷರು ಹೋದರೂ ಅವರು ಎಬ್ಬಿಸಿದ ಧೂಳಿ ಹೋಗಲೇ ಇಲ್ಲ. ಇನ್ನೂ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ದಾಸರಾಗಿದ್ದೇವೆ. ಪಾಶ್ಚಾತ್ಯರ ಮಾನಸ ಪುತ್ರರು, ಸನಕಾದಿಗಳು ಬ್ರಹ್ಮದೇವರ ಮಾನಸ ಪುತ್ರರು, ನಾವೆಲ್ಲ ಪಾಶ್ಚಾತ್ಯರ ಮಾನಸ ಪುತ್ರರು. ಅವರು ಹೋದರೂ ಅವರು ಎಬ್ಬಿಸಿದ ಧೂಳಿ ಇನ್ನೂ ಹೋಗಿಲ್ಲ, ಆ ಸ್ಥಿತಿ. ಕೀಚಕ ಹೋದ, ಆದರೆ ಅವನನ್ನೇ ಅನುಸರಿಸಿದ ಆ ಉಪಕೀಚಕರು ದ್ರೌಪದಿ ಮೇಲೆ ಹಿಡಿದಳು. ಅವಳನ್ನು ಮೊದಲು ಕೀಚಕನನ್ನು ಅವನ ಅಗ್ನಿ ದಹನ ಕಾರ್ಯ ಮಾಡೋದು ಅಂತ. ಆಮೇಲೆ ವಿಚಾರ ಮಾಡಿದರು, ಬರೀ ಕೀಚಕನನ್ನು ಮಾತ್ರವಲ್ಲ, ಅವನ ಹತ್ಯೆಗೆ ಕಾರಣನಾದ ಈ ಸೈನಂದಿನಿಯನ್ನು ಕೂಡ ಕಟ್ಟಿ ಹಾಕಿ ಅವನಿಗೆ ಆ ಕೀಚಕನ ಜೊತೆಗೆ ಇವಳನ್ನು ಕೂಡ ಬೆಂಕಿಗೆ ಹಾಕಬೇಕು. ಈ ಥರದ ಕಠೋರ ನಿರ್ಣಯ ಉಪಕೀಚಕರು. ಮತ್ತು ಅನರ್ಥ, ಕೀಚಕನ ಜೊತೆಗೆ ಆ ಸೈನಂದಿನಿಯನ್ನು ಕೂಡ ಕಟ್ಟಿ ಅವಳನ್ನು ಬೆಂಕಿಗೆ ಹಾಕಬೇಕು. ಈ ಥರದ ನಿರ್ಧಾರ ಮಾಡಿ ಅವಳನ್ನು ಕಟ್ಟಲಿಕ್ಕೆ ಆರಂಭಿಸಿದಳು. ಅವಳು ಆಕ್ರೋಶ ಮಾಡಿದಾಗ ಈಗ ಭೀಮಸೇನ ವೇಷಾಂತರ. ಕೀಚಕನ ಕೊಲ್ಲುವಾಗ ವೇಷಾಂತರ ಮಾಡಲಿಲ್ಲ, ಸೀರೆ ಉಟ್ಟಿಲ್ಲ, ಅಗತ್ಯವೇ ಇರಲಿಲ್ಲ. ಕತ್ತಲೆಯಲ್ಲಿ ಬಂದಾಗ ಸೀರೆ ಉಟ್ಟರೇನು ಬಿಟ್ಟರೇನು. ಆದರೆ ಈಗ ಬಹಿರಂಗವಾಗಿ ಬೆಳಕಿನಲ್ಲಿ ಕೊಲ್ಲಬೇಕಾಗಿದೆ. ತನ್ನ ವೇಷವನ್ನು ಬದಲಾಯಿಸಿಕೊಂಡು ಯಾರಿಗೂ ಹೊಲದ ಅಡಿಗೆವ ಅಂತ ಗೊತ್ತಾಗದಂತೆ ಒಂದು ವಿರೂಪ ಭಯಂಕರ ರೂಪವನ್ನು ಮಾಡಿಕೊಂಡು ದೊಡ್ಡ ಮರ, ಎತ್ತರದ ಮರ, ಅದನ್ನು ಕಿತ್ತಿದ, ಅದನ್ನು ಹಿಡಿದುಕೊಂಡು ಬಂದ. ಉಪಕೀಚಕರು ಕಾಲಿಗೆ ಬುದ್ಧಿ ಹೆದರಿತು. ಆ ದೊಡ್ಡ ಮರ ಇಟ್ಟುಕೊಂಡು ಆ ಒಬ್ಬನೇ ಭೀಮಸೇನ ಬಂದಾಗ 100 ಮಂದಿಯು ಕೂಡ ಹೆದರಿದರು. ಅವನಿಗೆ ತಪ್ಪಿಸಿಕೊಂಡು ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕೂಡ ಹಿಡಿದು ಅವರನ್ನೆಲ್ಲ ಸಂಹಾರ ಮಾಡಿದ. ಕೀಚಕ ಹೋದರೂ ನಮ್ಮ ವಿಪರೀತ ಜ್ಞಾನ ಹೋಗ್ತದೆ. ವಿಪರೀತ ಜ್ಞಾನ ಹೋದರೂ ಅದರಿಂದ ಉಂಟಾಗುವಂಥ ಕೆಟ್ಟ ಗುಣಗಳು, ನಾನೇ ಪರಮಾತ್ಮ, ಅಹಂಕಾರ, ನನಗಿಂದ ಬೇರೆ ದೇವರೇ ಇಲ್ಲ, ಈ ಅಹಂಕಾರ, ಈ ದೇಹವೇ ನಾನು, ವಿಪರೀತ ಜ್ಞಾನ, ಇದರಿಂದ ಮೋಹ, ಅಭಿಮಾನ, ರಾಗ, ದ್ವೇಷ, ಇದೆಲ್ಲ ಕೀಚಕನ ತಮ್ಮಂದಿರು. ಕೀಚಕ ಅಂದರೆ ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ. ಆ ವಿಪರೀತ ಜ್ಞಾನದ ಪರಿಣಾಮ ರಾಗ, ದ್ವೇಷ, ಮೋಹ, ಅಹಂಕಾರ ಎಲ್ಲ ಬರ್ತದೆ. ಆ ಕೀಚಕ ಹೋದರೂ ಅವನೆಬ್ಬಿಸಿದ ಧೂಳಿಯಂತೆ ಉಪಕೀಚಕರು ಬಂದರು. ಭೀಮಸೇನ ಅವರನ್ನು ಕೂಡ ಸಂಹಾರ ಮಾಡಿದ. ವಿಪರೀತ ಜ್ಞಾನವನ್ನು ನಾಶ ಮಾಡಿದ. ಅದರಿಂದ ಬರಬಹುದಾದ ಅನೇಕ ವಿಕೃತಿಗಳು, ಮಾನಸಿಕ ವಿಕೃತಿಗಳು, ಅದು ಕೀಚಕನ ತಮ್ಮಂದಿರು, ವಿಪರೀತ ಜ್ಞಾನದ ತಮ್ಮಂದಿರು. ಅವರನ್ನು ಕೂಡ ಭೀಮಸೇನ ನಾಶಗೊಳಿಸಿ ಇಡೀ ಆ ರಾಜ್ಯ ಕೀಚಕನಿಂದಾಗಿ ಎಲ್ಲರೂ ಅಲ್ಲಿ ಒಂದು ತುರ್ತು ಪರಿಸ್ಥಿತಿ ಇದ್ದಾಗೆ, ಭಯಾನಕ ಪರಿಸ್ಥಿತಿ. ಯಾವಾಗ ಕೀಚ ನಮ್ಮ ಮೇಲೆ ದಾಳಿ ಮಾಡ್ತಾನೋ, ಯಾವಾಗ ನಮಗೆ ಅನಾವಶ್ಯಕವಾಗಿ ಹಿಂಸೆ ಕೊಡ್ತಾನೋ ಎಂಬ ಭಯವಿತ್ತು. ಆ ಕೀಚಕ, ಉಪಕೀಚಕರು ಎಲ್ಲರನ್ನೂ ಕೂಡ ಗಂಧರ್ವ ವೇಷದಿಂದ ಭೀಮಸೇನ ಸಂಹಾರ ಮಾಡಿ ಆ ರಾಜ್ಯದ ಜನರು ನಿಶ್ಚಿಂತರಾಗಿ ಇರುವಂಥ ರೀತಿಯ ದೊಡ್ಡ ಉಪಕಾರವನ್ನು ವಿರಾಟನಿಂದ ಮಾಡಲಿಕ್ಕೆ ಆಗಲಿಲ್ಲ. ತನ್ನ ರಾಜ್ಯದ ಬಗ್ಗೆ ಅಲ್ಲಿ ನ್ಯಾಯ ಧರ್ಮ ರಕ್ಷಣೆ ಕಾರ್ಯ ಅವರಿಂದ ಆಗಲಿಲ್ಲ. ಅದನ್ನು ಭೀಮಸೇನ ಮಾಡಿದ. ಈ ಉಪಕೀಚಕರು ದ್ರೌಪದಿಯನ್ನು ಕಟ್ಟಿ ಹಾಕಿ ಬೆಂಕಿ ತಗೊಂಡು ಹೋಗುವಾಗ ವಿರಾಟನ ಅನುಮತಿ ಕೇಳಿದರು, ಹೀಗೆ ಮಾಡ್ತೇವೆ ಅಂತ. ಹೆದರಿಕೊಂಡು ಆಯ್ಕೆ ಮಾಡಿ ಅಂತ ಹೇಳಿಬಿಟ್ಟು. ಈ ಥರದ ವಿರಾಟನ ದೌರ್ಬಲ್ಯ. ಸೈರಂದರಿಯನ್ನು ಕಟ್ಟಿ ಹಾಕಿ ಬೆಂಕಿಗೆ ಹಾಕುವಾಗಲೂ ಉಪಕೀಚಕರನ್ನು ತಡೆಯುವ ಧೈರ್ಯ ವಿರಾಟನಿಗಿಲ್ಲ, ಒಪ್ಪಿಗೆ ಕೊಟ್ಟ. ಆದರೆ ಭೀಮಸೇನ ಬಂದು ದ್ರೌಪದಿಯ ರಕ್ಷಣೆಯ
ಕಾರ್ಯವನ್ನು ಮಾಡಿದ. ಆಮೇಲೆ ಸುದೇಶ್ನೆ ಅವನು ಹೇಳ್ತಾಳೆ, ಶೈಲೇಂದ್ರಿ ನೀನು ಇಲ್ಲಿ ಇರಬೇಡ, ನಮಗೆಲ್ಲ ಭಯವಾಗ್ತಾ ಇದೆ, ಬೇಗನೆ ಇಲ್ಲಿಂದ ಹೋಗು, ಈ ಮುಂದೇನು ಅನರ್ಥವಾಗ್ತದೋ ಗೊತ್ತಿಲ್ಲ ಅಂತ ದಮ್ಮಯ್ಯ ಹಾಕ್ತಾರೆ. ಅದಕ್ಕೆ ಶೈಲೇಂದ್ರಿ ಇನ್ನೊಂದು 13 ದಿವಸ ಇರ್ತೇನೆ, ಆಮೇಲೆ ಹೋಗ್ತೇನೆ, ಅಲ್ಲಿಯವರೆಗೆ ನನಗೆ ತೊಂದರೆ ಕೊಡಬೇಡಿ, ಇನ್ನು 15 ದಿವಸ ಇದ್ದೇನೆ. ಆಯಿತು ಅಂತ ಒಪ್ಪಿದ. ಭಯ ಶೈಲೇಂದ್ರಿ ಬೇಡ ಅಂತ ಹೇಳಿದರೆ ಮತ್ತಷ್ಟು ಗಂಧರ್ವರ ಉಪದ್ರವಾದೀತು ಅಂತ ಹೆದರಿ ಇಡೀ ನಗರ ಜನರು ಶೈಲೇಂದ್ರಿಗೆ ಹೆದರುವ ಸ್ಥಿತಿ ಬಂತು. ಅಂಥ ಚಮತ್ಕಾರ, ಅಂಥ ಪರಾಕ್ರಮ ಭೀಮಸೇನ ಮುಖಾಂತರ ಕೀಚಕರು ಉಪಕೀಚಕರನ್ನು ಕೊಂದಿಸಿ ಆ ಮೂಲಕ ಆ ರಾಜ್ಯಕ್ಕೆ ಒಳಿತನ್ನು ಮಾಡಿದರು. ಎಲ್ಲರೂ ಕೂಡ ಶೈಲೇಂದ್ರಿಗೆ ಭಯಪಡುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಆ ರೀತಿ ಉಳಿದ ದಿನಗಳನ್ನು ಪಾಂಡವರು ಭೀಮಸೇನ ಅಥವಾ ಶೈಲೇಂದ್ರಿ ಆರಾಮವಾಗಿ ಅವಳಿಗೆ ದಾಸಿಯ ಕೆಲಸವು ತಪ್ಪಿ ಹೋಯಿತು. ಹೆಚ್ಚು ಕೆಲಸ ಹೇಳಲಿಕ್ಕೂ ಕೊಡ್ತಾ ಇರಲಿಲ್ಲ ಸುಧಿಷ್ಠಿ, ಹೆದರಿಕೆ. ಆ ರೀತಿ ಆ ಶೈಲೇಂದ್ರಿಗೆ ಹೆದರಿಕೆಗೊಂಡು ವಲನ ಅವನೇ ಗಂಧರ್ವ ಅಂತ ಯಾರಿಗೂ ಗೊತ್ತಿಲ್ಲ. ಅಂತೂ ಆ ಕಾಲ 5-6 ಪಾಂಡವರು ಉಳಿದ ದಿನಗಳನ್ನು ವಿರಾಟ ನಗರಿಯಲ್ಲಿ ಕಳೆದರು. ಆ ಭೀಮಸೇನ ದೊಡ್ಡ ಸಾಧನೆ, ಪರಾಕ್ರಮ, ಆ ದೇಶದ ರಕ್ಷಣೆ, ಸ್ತ್ರೀಯರ ಮಾನ ರಕ್ಷಣೆಯ ಕಾರ್ಯ ಅದು ಭೀಮಸೇನಿಂದ ಆ ಕೀಚಕನ ಆ ವಿರಾಟನ ರಾಜ್ಯದಲ್ಲಿ ಆ ದುಷ್ಟರ ಹಾವಳಿಯನ್ನು ತಡೆದು ಸ್ತ್ರೀಯ ಮಾನ ರಕ್ಷಣೆಯನ್ನು ಮಾಡಿ ತೋರಿಸಿಕೊಟ್ಟು ಆ ಮೂಲಕ ದೊಡ್ಡ ಪಾಠ, ದೊಡ್ಡ ಆದರ್ಶ ಅದನ್ನು ಜಗತ್ತಿಗೆ ಭೀಮಸೇನ ತೋರಿಸಿದ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.